ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ನೀಟ್ ಎಕ್ಸಾಮಲ್ಲಿ ಬಂದಿರುವಂಥ ನೀಟ್ ಎಕ್ಸಾಮ್ ಯಾವುದು 2022 ಸಾರಿ ನೀಟ್ ಎಕ್ಸಾಮ್ 2022ನಲ್ಲಿ ಬಂದಿರುವಂಥ ಫಸ್ಟ್ ಕ್ವಶನ್ ನೋಡೋಣ. ಸೊ ಒಂದೊಂದು ಕ್ವಶನ್ಗೂ ಒಂದೊಂದು ವಿಡಿಯೋ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನೀಟ್ 2022ನಲ್ಲಿ ಫಸ್ಟ್ ಕ್ವಶನ್ ಏನು ಕೇಳ್ತಾ ಇದ್ದಾರೆ ಅಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಪಿ ವಿ ಕರ್ವ್ ರೆಪ್ರೆಸೆಂಟ್ಸ್ ಮ್ಯಾಕ್ಸಿಮಮ್ ವರ್ಕ್ ಡನ್. ಅಂದರೆ ಇಲ್ಲಿ ಒಂದಷ್ಟು ಕರ್ವ್ ಕೊಟ್ಟಿದ್ದಾರೆ, ಇದನ್ನು ಪಿ ವಿ ಕರ್ವ್ ಅಂತ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ, ಈ ಗ್ರಾಫನ್ನು ಪ್ಲಾಟ್ ಮಾಡಬೇಕಾದ್ರೆ ಯಾವ್ದು ವರ್ಸಸ್ ಯಾವ್ದು ಪ್ಲಾಟ್ ಮಾಡಿದ್ದಾರೆ, ಪ್ರೆಷರ್ ವರ್ಸಸ್ ವಾಲ್ಯೂಮ್ ಪ್ಲಾಟ್ ಮಾಡಿದ್ದಾರೆ. ಅದಕ್ಕೆ ಇದನ್ನು ಪಿ ವಿ ಕರ್ವ್ ಅಂತ ಕರಿತೀವಿ. ಈ ಪಿ ವಿ ಕರ್ವಲ್ಲಿ ಮ್ಯಾಕ್ಸಿಮಮ್ ವರ್ಕ್ ಯಾವುದಲ್ಲಿ ಆಗ್ತಿದೆ ಅಂತ ನಾವು ಕಂಡುಹಿಡಿಬೇಕು. ಭಾಳ ಸಿಂಪಲ್ ಇದನ್ನು ಕಂಡುಹಿಡಿಯೋದು. ಪಿ ವಿ ಕರ್ವಲ್ಲಿ ಏರಿಯಾ ಯಾವುದಲ್ಲಿ ಜಾಸ್ತಿ ಇರುತ್ತೋ, ಓಕೆನಾ, ಮ್ಯಾಕ್ಸಿಮಮ್ ವರ್ಕ್ ಡನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ. ಅಂದರೆ ಯಾವುದ್ರಲ್ಲಿ ಏರಿಯಾ ಜಾಸ್ತಿ ಬರುತ್ತೋ ಅದರಲ್ಲಿ ವರ್ಕ್ ಡನ್ ಜಾಸ್ತಿ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ಮೊದಲನೇ ಆಪ್ಷನ್ಗೆ ಹೋದರೆ ಇದು ಏರಿಯಾ ಆಗಿರುತ್ತೆ ಅಲ್ವಾ, ಏರಿಯಾ ಅಂಡರ್ ದ ಕರ್ವ್ ಇಷ್ಟು, ಇದನ್ನಿಷ್ಟು ನೀವು ಶೇಡ್ ಮಾಡಿದ್ರೆ ಅಲ್ವಾ, ಇದು ಏರಿಯಾ ಅಂಡರ್ ದ ಕರ್ವ್, ಇಷ್ಟು ವರ್ಕ್ ಡನ್ ಆಗಿದೆ ಅಂತ ಹೇಳ್ಬೋದು. ಸೆಕೆಂಡ್ ಕರ್ವ್ಗೆ ಹೋದರೆ ನೋಡಿ, ಇಲ್ಲಿಂದ ಇದಿಷ್ಟು ಪೂರ್ತಿ ಇಟ್ ಇಸ್ ಅ ಏರಿಯಾ ಅಂಡರ್ ದ ಕರ್ವ್ ಅಂತ ಹೇಳ್ತೀವಿ ಅಲ್ವಾ, ಇಷ್ಟು ಏನಾಗಿದೆ ನಿಮಗೆ ವರ್ಕ್ ಡನ್ ಇಷ್ಟಾಗಿದೆ ನೋಡಿ, ಇಷ್ಟು. ಓಕೆ, ಇನ್ನು ಆಪ್ಷನ್ ಸಿಗೆ ಬಂದರೆ ಏನಾಗುತ್ತೆ ನಿಮಗೆ, ಅಲ್ಲಿ ಏರಿಯಾನೇ ಸಿಗ್ತಾಯಿಲ್ಲ ನಿಮಗೆ, ಸ್ಟ್ರೈಟ್ ಲೈನ್ ಇದೆ. ಇನ್ನು ಫೋರ್ತ್ ಒನ್ಗೆ ಬಂದರೆ ದಿಸ್ ಇಸ್ ದ ಏರಿಯಾ, ಇಷ್ಟು ಕೆಲಸ ಆಗಿದೆ ಅಂತ ಹೇಳ್ಬೋದು, ಹೌದಾ, ಇಷ್ಟು ವರ್ಕ್ ಆಗಿದೆ. ಈಗ ನೀವೇ ಗೆಸ್ ಮಾಡಿ ಯಾವುದ್ರಲ್ಲಿ ವರ್ಕ್ ಜಾಸ್ತಿ ಆಗಿದೆ. ಏರಿಯಾ ನೋಡಿದ್ರೆ ಗೊತ್ತಾಗ್ತಿದೆ, ಇಲ್ಲಿ ಏರಿಯಾ, ಈ ಏರಿಯಾ ನೋಡಿದ್ರೆ ಮೂರಲ್ಲಿ ಏರಿಯಾ ಇಲ್ಲಿ ಜಾಸ್ತಿ ಇದೆ ಸೆಕೆಂಡ್ ಆಪ್ಷನಲ್ಲಿ. ಅದರಿಂದ ಮ್ಯಾಕ್ಸಿಮಮ್ ವರ್ಕ್ ಆಗೋದು ಯಾವುದಲ್ಲಿ ಅಂತ ಕೇಳಿದ್ರೆ ಆಪ್ಷನ್ 2ನಲ್ಲಿ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಬಾಯ್.